ನಮಸ್ತೆ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಕಮ್ಯುನಿಟಿ ಫಾರ್ಮಸಿನ ಹೇಗೆ ಈಸಿಯಾಗಿ ಪಾಸ್ ಮಾಡೋದು ಅಂತ ನೋಡೋಣ. ಸರ್ಟನ್ ಟಿಪ್ಸ್, ಟ್ರಿಕ್ಸು, ಸ್ಟ್ರಾಟಜೀಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. 100% ಈ ಸಬ್ಜೆಕ್ಟ್ನ ಪಾಸ್ ಆಗೋದಕ್ಕೆ ಸಹಾಯ ಆಗುತ್ತೆ ಇದು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮಗೆ ಯಾವುದೇ ಒಂದು ಸಬ್ಜೆಕ್ಟ್ನ ನಾವು ಇದು ಮಾಡುವಾಗ್ಲೂ ಪ್ರಿಪೇರ್ ಆಗೋಕ್ಕೆ ಏನೋ ಒಂದು ಸ್ಟ್ರಾಟಜಿ ಮಾಡುವಾಗನೋ ಫಸ್ಟ್ ನಮಗೆ ಹೆಲ್ಪ್ ಮಾಡೋದೇನೋ ಬ್ಲೂ ಪ್ರಿಂಟು. ಓಕೆ, ಸೊ ನಿಮ್ಮ ಕಣ್ಮುಂದೆ ನಮ್ಮ ಕಾಲೇಜಿನ ವೆಬ್ಸೈಟು jccollegeofpharmacy.com. ಓಕೆ, ನಾನು ಇಲ್ಲಿ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ, .com ನಾಟ್ .in. ಸೊ ಅಲ್ಲಿ ಹೋದರೆ ನಿಮಗೆ ಬ್ಲೂ ಪ್ರಿಂಟು, ಸಿಲೆಬಸ್ಸು, ಹಳೆ ಕ್ವಶನ್ ಪೇಪರ್ಸ್ ಎಲ್ಲ ಸಿಗುತ್ತೆ. ಬ್ಲೂ ಪ್ರಿಂಟ್ ಮೇಲೆ ಹೋಗಿ, ಸೊ ನಾವಿವಾಗ ಸೆಕೆಂಡ್ ಇಯರ್ದು ಬೇಕಾಗಿದೆ. ಸೆಕೆಂಡ್ ಇಯರ್ ಬ್ಲೂ ಪ್ರಿಂಟ್ ಡೈರೆಕ್ಟ್ ನಮಗೆ ಕಮ್ಯುನಿಟಿ ಫಾರ್ಮಸಿ ಇಲ್ಲಿ ಓಪನ್ ಆಗಿದೆ. ಆಲ್ರೈಟ್, ಸೊ ಯಾಕೆ ಇಲ್ಲಿ ಆಲ್ರೆಡಿ ಸ್ವಲ್ಪ ಜನ ನಾವು ನೋಡಿದ್ದೀವಿ, ಇದು ಯಾಕೆ ಇಂಪಾರ್ಟೆಂಟು ಅನ್ನೋದು ನಿಮಗೊಂದು ಕಾಡ್ತಾ ಇರ್ಬೋದು. ಎನಿವೇ, ನಾನು ಇಲ್ಲಿ ನನ್ನ ಮುಂದೆ ಏನು ಸ್ಟ್ರಾಟಜೀಸ್ನ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಕೊಟ್ಟಿದ್ದೀನಿ, ಅಲ್ಲಿ ಒಂದು ಸ್ವಲ್ಪ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅದನ್ನ ಏನಕ್ಕೆ ಮಾಡಿದ್ದೀನಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮಗೆ ಇಲ್ಲಿ ನೋಡ್ತಿದ್ದಂಗೆ ಗೊತ್ತಾಗ್ತಿದೆ ಈ ಬ್ಲೂ ಪ್ರಿಂಟ್ನ ಆಲ್ಮೋಸ್ಟ್ 90% ಜನ ನೀವು ಆಲ್ರೆಡಿ ಫೈನಲೈಸ್ ಮಾಡಿದ್ದೀರಿ. ಇದನ್ನು ಹೇಗೆ ಮಾಡಬೇಕು ಅಂತೇಳಿ ಇಲ್ಲಿ ನನಗೆ ಜಾಸ್ತಿ ಟೈಮ್ ತೊಗೊಳಕ್ಕೆ ಇಷ್ಟ ಇಲ್ಲ. ಚಾಪ್ಟರ್ಸು ಯಾವ್ಯಾವುದು ಜಾಸ್ತಿ ವೈಟೇಜ್ ಇದೆ ಅದನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಪ್ರಿಸ್ಕ್ರಿಪ್ಷನ್ನು 10 ಮಾರ್ಕಿಗಿದೆ. 2 1 ಮಾರ್ಕು, ಸೊ ಟೋಟಲಿ 5 ಮಾರ್ಕಿಂದ 1 3 ಮಾರ್ಕಿಂದ 8 ಮಾರ್ಕಿಗೆ ಬರುತ್ತೆ. ಅದಾದಮೇಲೆ ನಮಗೆ ಪೇಷಂಟ್ ಕೌನ್ಸಿಲಿಂಗ್ ಒಂದು ತಗೊಂಡಿದ್ದೀನಿ, ಅದು 10 ಮಾರ್ಕು, ಆ್ಯಂಡ್ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಹೇಳಿ. ಸೊ ಈ 4 ಚಾಪ್ಟ್ರು, ಇದು ಕೊನೆಯದು ಕಮ್ಯುನಿಟಿ ಫಾರ್ಮಸಿ ಮ್ಯಾನೇಜ್ಮೆಂಟ್, ಬಿಗ್ಗೆಸ್ಟ್ ಚಾಪ್ಟರ್. ಇದು ಒಂದು ಚಾಪ್ಟ್ರೇ ನಿಮಗೆ ಕಾಪಾಡುತ್ತೆ. ಓಕೆ, ಇದರಲ್ಲಿ 2 ನಮಗೆ 1 ಮಾರ್ಕ್ ಕ್ವಶನ್ ಬರುತ್ತೆ. ಆ ಬಿಗ್ಗೆಸ್ಟ್ ಚಾಪ್ಟ್ರಲ್ಲಿ 24 ಮಾರ್ಕ್ಸಿಗೆ ಬರೀ 1 ಚಾಪ್ಟ್ರಿಂದ ಬರ್ತಾ ಇದೆ ಸ್ಟೂಡೆಂಟ್ಸ್. ಸೊ ಆಲ್ಮೋಸ್ಟ್ ಇದು ಒಂದು ಚಾಪ್ಟರ್ ಏನಾದರೂ ಪಕ್ಕ ಆದರೆ ಪಾಸೇ ಆಗೋಗ್ಬಿಡ್ಬೋದು ಈ ಚಾಪ್ಟರ್ನಲ್ಲಿ, ಅಲ್ವಾ? ಐ ಆಮ್ ರಿಯಲಿ ಶೇಮ್ಫುಲ್ ಟು ಟಾಕ್ ದಿಸ್ ಪಾಸ್ ಆ್ಯಂಡ್ ಆಲ್, ಬಟ್ to support this chores, I have become the chore now. Anyway, ಸೊ ಇಲ್ಲೂ ಅಷ್ಟೇ ಒಂದು 3 ಕಳೆದ್ರೆ 16, 24, 16, 40 ಆಯಿತು. ಇಲ್ಲಿ 8, 48, ಆ್ಯಂಡ್ ಇಲ್ಲಿ 8, 56 ಮಾರ್ಕ್ಸಿಗೆ ಬರೀ 4 ಚಾಪ್ಟರ್ ಕವರ್ ಆಗ್ತಾ ಇದೆ. ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಜನರಲ್ ಗೈಡೆನ್ಸ್ನಲ್ಲಿ ನಿಮಗೆ ಒಂದು ಅಟ್ಲೀಸ್ಟ್ 21, 22 ತೆಗಿಬೇಕು ಅಂತಂದರೆ ಒಂದು 40, 45 ಮಾರ್ಕ್ಸಿಗೆ ಬರೀಬೇಕಾಗುತ್ತೆ. ಇಲ್ಲಿ 56 ಮಾರ್ಕ್ಸಿಗೆ ಕವರ್ ಆಗ್ತಾ ಇದೆ. ಸೊ ಈ 4 ಚಾಪ್ಟರ್ನಲ್ಲಿ ಒಂದು ಸರ್ಟನ್ ಟಾಪಿಕ್ಸ್ ನಿಮಗೆ ತುಂಬ ಕಷ್ಟ ಆಗಿರುವಂಥದ್ದು ಬಿಟ್ಟರು ಕೂಡ ಅದು ಬರಲಿಲ್ಲ ಅಂತಂದರೆ ನೀವು ಬಚಾವು, ಬಂದ್ರೂ ಕೂಡ ಬಿಟ್ಟರೆ ಬಾರ್ಡ್ರಲ್ಲಿ ಇರ್ತೀರಿ. ಓಕೆ, ವಿ ಆರ್ ಟಾಕಿಂಗ್ ಎಕ್ಸೆಪ್ಟ್ ಆಬ್ಜೆಕ್ಟಿವ್ ಟೈಪ್ಸ್. ಎನಿವೆ, ಈ 4 ಚಾಪ್ಟ್ರು ಇಲ್ಲಿ ಯಾಕೆ ಏನು ಅಂತ ನಮ್ಗೆ ಅರ್ಥ ಆಗಿದೆ. ಲೆಟ್ ಅಸ್ ಸ್ಟ್ರೈಟ್ ಅವೇ ಗೋ ನಾವು ಟು ದ this thing. All right. Anyway, ಸೊ ಇಲ್ಲಿಂದ ಮುಂದೆ ಹೋದರೆ ನಮಗೆ ಇನ್ನು ಏನೇನಿದೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಥಿಂಗು ನಾನು ನಿಮ್ಗೆ ಹೇಳಿದ್ದು 4 ಟಾಪಿಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕ್ವಶನ್ಸು ನಿಮಗೆ ಇಲ್ಲಿ ನೋಡಿ 4 ಕಲರ್ಸು, ಗ್ರೀನು, ಬ್ಲೂ, ಯೆಲ್ಲೋ, ಗ್ರೀನು. ಓಕೆ, 4 ಇದರಿಂದನೂ ಕೂಡ ನಾವು ಒಂದಷ್ಟು ಚಾಪ್ಟರ್ಸಿಂದ ಒಂದಷ್ಟು ಕ್ವಶನ್ಸ್ನ ತಗೊಂಡಿದ್ದೀವಿ. ಓಕೆ, ಸೊ ಈ ಕ್ವಶನ್ಸ್ಗಳಲ್ಲಿ ನಮಗೆ ಆದಷ್ಟು ಬರೋವಂಥದ್ದು 80-90% ಇದೇ ಬರೋವಂಥದ್ದು ಪಾಸಿಬಿಲಿಟಿ ಇದೆ ಅಂಥೇಳಿ ಒಂದು ನಂಬಿಕೆ ಇದೆ. ಎನಿವೆ, ಆ ಕ್ವಶನ್ಸಿಗೆ ಬೇಕಾಗಿರೋವಂಥ ಬ್ಯೂಟಿಫುಲ್ ಆನ್ಸರ್ಸು ಎಲ್ಲದನ್ನು ಹಾಕಿ ನಮ್ಮ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಇಟ್ಟಿದ್ದೀವಿ. ಸೊ ನಿಮಗೆ ಈ ಕ್ವಶನ್ಸ್ ಜೊತೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಯು ಕ್ಯಾನ್ ಬೈ ದ ಪಾಸಿಂಗ್ ಪ್ಯಾಕೇಜ್ ಬೈ ಮೆಸೇಜಿಂಗ್ ಟು ದ ನಂಬರ್ 8884414064. ಓಕೆ, ಎನಿವೆ, ಸೊ ಇಲ್ಲಿ ನಾನು ಫಸ್ಟ್ ಸ್ಟ್ರಾಟಜಿ ಏನು ಮಾಡಿಟ್ಟಿದ್ದೀನಿ ಅಂತಂದರೆ ಸಪ್ರೇಟ್ ದ ಒನ್ಸ್. ಓಕೆ, ರೀಡ್ ಆಲ್ ದ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್. ನಾವೇನು 20 ಕ್ವಶನ್ನ ಕೊಟ್ಟಿದ್ದೀವಿ, ನೀವು ಅದನ್ನು ಓದ್ಕೊಳ್ಳಿ, ಅದನ್ನು ಅನಲೈಸ್ ಮಾಡಿ ಯಾವ್ಯಾವ ಥರ ಕ್ವಶನ್ಸ್ ಅಂತ ಹೇಳಿ. ಓಕೆ, ಆ್ಯಂಡ್ ದೆನ್ ಸಪ್ರೇಟ್ ದ ಒನ್ಸ್ ವಿಚ್ ಆರ್ ಈಸಿ ಫಾರ್ ಯು. ಅಂದರೆ ಇಲ್ಲಿ ನಾವು 20 ಕ್ವಶನ್ ಕೊಡಿದ್ದೀವಿ ಅಂದರೆ ಎಲ್ಲ ಕ್ವಶನ್ಗಳು ಎಲ್ರಿಗೂ ಈಸಿ ಇರಬೇಕಂತ ಏನಿಲ್ಲ. ಕೆಲವ್ದು ಈಸಿ ಅನಿಸುತ್ತೆ, ಕೆಲವು ಡಿಫಿಕಲ್ಟ್ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನೇ ಇಲ್ಲಿ ಮಾಡೋಕ್ಕೆ ಹೋಗಿಲ್ಲ ಅದನ್ನು ನಿಮಗೆ ಯಾವ್ಯಾವುದು ಈಸಿ ಯಾವ್ಯಾವ್ದು ಕಷ್ಟ ಅಂಥೇಳಿ. ಸೊ ಈಸಿ ಅಂದರೆ ಯಾವ ಥರ ಇರಬೇಕು ಅಂದರೆ, ನೀವು ಒಂದು ಸರ್ತಿ ಹಿಂಗೆ ಓದಿದ್ರೆ ಅದರಲ್ಲಿ ನಿಮ್ಗೆ ಏನೋ ಸ್ವಲ್ಪ ಅರ್ಥ ಆಗಂಗಿರಬೇಕು. ಇಷ್ಟೇನಾ ಇದು, ಬಿಡು ಆರಾಮಾಗಿ ಆಗುತ್ತೆ, ನಾನು ಸ್ವಂತವಾಗಿ ಬರಿತೀನಿ ಅನ್ನೋ ಫೀಲಿಂಗ್ ಬರಬೇಕು. ಆ ಥರದನ್ನು ನೀವು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಒಂದು ಎಕ್ಸಾಂಪಲ್ನ ತಗೊಂಡಿದ್ದೀನಿ ನಾನು. Describe the factors to be considered in site selection of a community pharmacy. Explain the design layout of typical community pharmacy. ಭಾಳ ಜನಕ್ಕೆ ಇಂಗ್ಲೀಷ್ದೇ ಸಮಸ್ಯೆ ಆಗಿದೆ. ಇಲ್ಲಿ ಈ ಕ್ವಶನ್ನಲ್ಲಿ ಏನೂ ಇಲ್ಲ, ನೀವು ಮೆಡಿಕಲ್ ಶಾಪ್ನ ಯಾವುದೋ ಒಂದು ಜಾಗದಲ್ಲಿ ಹಾಕ್ತೀರಿ, ಅದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸು ಪ್ರಭಾವ ಬೀರುತ್ತೆ. ಓಕೆ,
ಆ್ಯಂಡ್ ದೆನ್ ಆ ಮೆಡಿಕಲ್ ಶಾಪ್ದು ಡಿಸೈನ್ ಯಾವ ಥರ ಇರಬೇಕು, ಅದ್ರ ಲೇಔಟ್ ಯಾವ ಥರ ಇರಬೇಕು, ಅದ್ರೊಳಗಡೆ ಏನೇನು ಇರಬೇಕು, ಎಲ್ಲೆಲ್ಲಿ ಇರಬೇಕು, ಇಷ್ಟೇ ಈ ಕ್ವಶನ್ನ ಅರ್ಥ. ಸೊ ನಾನು ಯಾಕೆ ಇದನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ ಅಂದರೆ, ಇದನ್ನ ಬೈಹಾರ್ಟ್ ಮಾಡೋದು ಬಿಟ್ಬಿಟ್ಟು ನೀವು ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ನೀವೇ ಓನ್ ಲ್ಯಾಂಗ್ವೇಜಾಗಿ ಬರೀಬೋದು. ಈಗ ಕೆಳಗಡೆ ನಾನೇನೋ ಆನ್ಸರ್ನ ಕೊಟ್ಟಿದ್ದೀನಿ, ಇಲ್ಲಿ ಆ ಆನ್ಸರ್ ಕೊಟ್ಟೇ ಇಲ್ಲ ಅಂತ ಇಟ್ಕೊಳ್ಳಿ, ಆದರೂ ನೀವು ಇವಾಗ ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ಆರಾಮಾಗಿ ಬರೀಬೋದು ನೀವೇ ಸ್ವಂತವಾಗಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಆ್ಯಂಡ್ ಇಂಗ್ಲೀಷ್ನ ಸ್ವಲ್ಪ ಬರೆಯೋದನ್ನ ನೀವು ಕಲ್ತ್ಕೊಂಡಿರ್ಬೇಕು. ಇಲ್ಲೇನು ಹೇಳಬೇಕು, ಮೆಡಿಕಲ್ ಶಾಪ್ ಎಲ್ಲಿರಬೇಕು, ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೋ ಅಲ್ಲಿರಬೇಕು. ಅಫ್ಕೋರ್ಸ್ ನೀವು ಕಾಂಪಿಟೇಷನ್ ಮಧ್ಯೆ ಹೋಗಿ ಲಾಸ್ ಮಾಡ್ಕೊಳಕ್ಕೆ ನಿಮ್ಗೆ ಇಷ್ಟ ಆಗಲ್ಲ. ಓಕೆ, ಎಲ್ಲಿ ಪಾಪ್ಯುಲೇಷನ್ ಇದೆ, ಜನಗಳು ಇಲ್ದಲ್ಲಿರೋ ಜಾಗಕ್ಕೆ ಹೋಗ್ತೀರಾ, ಇಲ್ಲ ಜನಗಳು ಇರೋ ಜಾಗಕ್ಕೆ ಹೋಗ್ತೀರಿ. ಸೊ ಹಾಗೆ ಇಲ್ಲಿ ನೋಡಿ ಕೆಳಗಡೆ ಎಷ್ಟೊಂದು ಫ್ಯಾಕ್ಟರ್ಸ್ನ ಕೊಟ್ಟಿದ್ದೀವಿ, ಎಲ್ಲ ಈಸಿ ಇರೋದೆ. ನಿಮಗೆ ಹತ್ರಕ್ಕೆ ರೋಡ್ ಒಳಗಡೆ ಎಲ್ಲರೂ ಇಡ್ತೀರಾ, ರೋಡಲ್ಲಿ ಮಾಡ್ತೀರಲ್ವಾ, ಒಳಗಡೆ ಇಟ್ಟರೆ ಜನಗಳಿಗೆ ಕಾಣಿಸೋದೇ ಇಲ್ಲ. ಆಮೇಲೆ ನಿಮಗೆ ಸಾಕಷ್ಟು ಜಾಗ ಇರಬೇಕಲ್ಲಿ, ಮಿನಿಮಮ್ 100 ಸ್ಕ್ವೇರ್ ಫೀಟ್ ಏನೋ ಇರಬೇಕು ಅಂತೇಳಿ ರೂಲ್ಸ್ ಹೇಳುತ್ತೆ, ಅಷ್ಟಿರಬೇಕು. ಆಮೇಲೆ ಹಿಂಗೆ ಏನೇನೋ ಇದೆ, ಇದನ್ನ ಓದಿದ್ರೇ ಆ ಪಾಯಿಂಟ್ಸ್ನ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಇಲ್ಲಿ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಜಾಸ್ತಿ ಇದಾಗುತ್ತೆ. ಸೊ ನೆಕ್ಸ್ಟು ಡಿಸೈನ್, ಅಲ್ಲೇನು ಬೇಕು, ಡಿಸ್ಪೆನ್ಸಿಂಗಿಗೆ ಏರಿಯಾ ಇರಬೇಕು, ಓಕೆ, ಸ್ಟೋರೇಜ್ ಏರಿಯಾ ಇರಬೇಕು, OTC ಡ್ರಗ್ಸ್ನ ಡಿಸ್ಪ್ಲೇ ಮಾಡಬೇಕು, ಪೇಷಂಟ್ ಕೌನ್ಸಿಲಿಂಗ್ ಮಾಡೋಕ್ಕೆ ಒಂದಿಷ್ಟು ಜಾಗ ಇರಬೇಕು, ಪೇಷಂಟ್ಸಿಗೆ ವೆಯ್ಟಿಂಗ್ ಮಾಡೋಕ್ಕೆ ಸ್ವಲ್ಪ ಜಾಗ ಇರಬೇಕು, ನೀಟಾಗಿ ಅಲ್ಲಿ ಸೆಕ್ಯೂರಿಟಿ ಇರಬೇಕು, ಕ್ಲೀನಾಗಿರ್ಬೇಕು. ಇಂಥದ್ದೆಲ್ಲ ಇದ್ರದ್ದು ಲೇಔಟ್ನಲ್ಲಿ ಇರುತ್ತೆ. ಜೊತೆಗೆ ನೀವು ಒಂದು ಡಯಾಗ್ರಾಮ್ನ ಕೂಡ ಬರಿಬೋದು, ಯಾವುದೋ ಒಂದು ಕಮ್ಯುನಿಟಿ ಫಾರ್ಮಸಿ, ಇಲ್ಲಿ ಇದಿರುತ್ತೆ, ಇಲ್ಲಿ ಫ್ರಿಡ್ಜ್ ಇರುತ್ತೆ, ಇಲ್ಲಿ ರ್ಯಾಕ್ ಇರ್ತವೆ, ಅದಿದೆ, ಒಂದು ಚಿತ್ರನ ಬರೆದ್ಬಿಡಿ. ಸೊ ಪೇಜು ತುಂಬುತ್ತೆ ಆ್ಯಂಡ್ ನಿಮ್ಮ ಆನ್ಸರ್ ಕೂಡ ಒಂದು ಒಳ್ಳೆ ಇದು ಸಿಗುತ್ತೆ. ಓಕೆ, ಸೊ ಆ್ಯಂಡ್ ದೆನ್ ಇನ್ನೊಂದು ಎಕ್ಸಾಂಪಲ್ನ ತಗೊಂಡಿದ್ದೀನಿ, ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇನ್ ಕಮ್ಯುನಿಟಿ ಫಾರ್ಮಸಿ ಅಂತ ಹೇಳಿ. ಪ್ರೊಕ್ಯೂರ್ಮೆಂಟ್ ಅಂದರೆ ಮೆಡಿಸಿನ್ಸ್ನ ಬೈ ಮಾಡೋದು ಅಂತ ಹೇಳಿ. ಸೊ ವರ್ಡ್ನ ಅರ್ಥ ಮಾಡ್ಕೊಳ್ಳಿ, ಪ್ರೊಕ್ಯೂರ್ಮೆಂಟ್ ಅಂದರೆ ಬೈ ಮಾಡೋದು. ಪ್ರೊಕ್ಯೂರ್ಮೆಂಟ್ ಅಂದರೆ ಏನೇನು ಅಂತ ಕ್ವಶನ್ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿ. ಏನು ಸ್ಟೆಪ್ಸ್ ಏನಿರುತ್ತೆ, ಹೆಂಗೆ ಬೈ ಮಾಡ್ತೀವಿ, ನೀವು ಸುಮ್ಮನೆ ಕೂತ್ಕೊಂಡು ಇಮ್ಯಾಜಿನ್ ಮಾಡಿದ್ರು ನಿಮಗೆ ಎಷ್ಟೊಂದು ಆನ್ಸರ್ ಇದರಲ್ಲಿ ಅರ್ಥ ಆಗುತ್ತೆ. ಬೈ ಮಾಡುವಾಗ ಏನು ಮಾಡ್ತೀವಿ, ನಾವು ಯಾರೋ ಒಬ್ಬರು ಎಷ್ಟು ತಗೊಳ್ಬೇಕು, ನಾವು ಅಸೆಸ್ಮೆಂಟ್ ಆಫ್ ದ ರಿಕ್ವೈರ್ಮೆಂಟ್ ಅಂಥೇಳಿ, ನಮ್ಗೆ ಏನೇನು ತಗೋಬೇಕು ಅನ್ನೋದನ್ನ ನೀವು ಅಸೆಸ್ ಮಾಡ್ತೀರಿ, ತಿಳ್ಕೊತೀರಿ, ಓಕೆ, ಅನಲೈಸ್ ಮಾಡಿ. ಆಮೇಲೆ ಯಾರೋ ಒಬ್ಬ ಸೆಲ್ಲರ್ನ ಹುಡುಕ್ತೀರಿ, ಸೆಲೆಕ್ಷನ್ ಆಫ್ ವೆಂಡರ್ ಅಂದರೆ ಸೆಲ್ಲರ್ ಬದಲಿಗೆ ವೆಂಡರ್ ಅಂತ ಯೂಸ್ ಮಾಡಿ ಅಷ್ಟೇ ಇಲ್ಲಿ. ನೆಕ್ಸ್ಟು ಆರ್ಡ್ರನ್ನ ಪ್ಲೇಸ್ ಮಾಡ್ತೀರಾ, ಆರ್ಡರ್ ಪ್ಲೇಸ್ ಮಾಡೋದು ಅಂತ ಹೇಳ್ತೀವಿ. ನೆಕ್ಸ್ಟು ರಿಸೀವ್ ಮಾಡ್ಕೊತೀವಿ, ಆಮೇಲೆ ವೆರಿಫಿಕೇಷನ್ ಮಾಡ್ತೀವಿ, ನಾವು ಏನು ಆರ್ಡರ್ ಕೊಟ್ಟಿದ್ವಿ ಅದೆಲ್ಲ ಕಳಿಸಿದಾರೋ ಇಲ್ವೋ, ಕರೆಕ್ಟಾಗಿದೆಯೋ ಇಲ್ವೋ ಅಂತೇಳಿ. ಅದೆಲ್ಲ ಆದ್ಮೇಲೆ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತೀವಿ, ಏನೇನು ನಾವು ಬೈ ಮಾಡಿದ್ವಿ, ಏನೇನು ಸೇಲ್ ಮಾಡಿದ್ವಿ, ಅದು ಇದು ಅಂತೆಲ್ಲ. ಓಕೆ, ಸೊ ಈ ಹೆಡ್ಡಿಂಗ್ಗಳನ್ನ ನೀವು ಅರ್ಥ ಮಾಡಿಕೊಂಡು ಬೈಹಾರ್ಟ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಕೆಳಗಡೆ ಇರೋದನ್ನೆಲ್ಲ ಬೈಹಾರ್ಟ್ ಮಾಡ್ಕೊಂಡು ಹೋಗೋದು. ನಾನು ಸ್ಟೂಡೆಂಟ್ಸ್ಗಳು ಭಾಳ ಜನ ನೋಡಿದ್ದೀನಿ ತಪ್ಪು ಮಾಡೋದನ್ನು, ಬರೋದು ಎಲ್ಲ ಬೈಹಾರ್ಟ್ ಮಾಡ್ತಾ ಇರ್ತಾರೆ. ದಿಸ್ ಈಸ್ ವೈ ಇಟ್ ಬಿಕಮ್ ಸೋ ಡಿಫಿಕಲ್ಟ್. ಪ್ಲೀಸ್, ಓಕೆ, ಹೆಡ್ಡಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಕೆಳಗಡೆ ನೀವೇ ಓನ್ ಆಗಿ ಬರೀರಿ. ಅಲ್ಲಿ ಯಾರು ನಿಮಗೇನು ಬ್ರಿಟಿಷ್ ಇಂಗ್ಲೀಷು, ಅಮೆರಿಕನ್ ಇಂಗ್ಲೀಷ್ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ, ನಿಮ್ಮ ಓನ್ ಇಂಗ್ಲೀಷಲ್ಲಿ ನೀವು ಬರೀರಿ. ಬಟ್ ನಾನ್ ಸೆನ್ಸ್ ಬರೀಬೇಡಿ ಅಷ್ಟೇ. ಆ್ಯಂಡ್ ಇಫ್ ದೆರ್ ಈಸ್ ಸಮನ್ ಲೈಕ್ ಮೀ ಕರೆಕ್ಟಿಂಗ್ ದ ಪೇಪರ್ಸ್, ನಾನ್ ಸೆನ್ಸ್ ಇದ್ರೆ ಫೇಲ್ ಆಗ್ತೀರಿ ಗ್ಯಾರಂಟಿ. ಹೋಪ್ಫುಲಿ ನಾನಂತವ್ರು ಇಲ್ಲ ಬಿಡಿ, ಅಲ್ಲಿ ಇರಲ್ಲ, ನಾನು ಹೋಗಲ್ಲ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ನೀವಿಲ್ಲಿ ಇನ್ವೆಂಟ್ರಿ ಅಂದರೆ ಒಳಗಡೆ ಹೇಗೆ ನಾವು ಸ್ಟಾಕ್ನ ತರೋದ್ರಿಂದ ಹಿಡಿದು, ಸ್ಟೋರ್ ಮಾಡೋದ್ರಿಂದ ಹಿಡಿದು, ಕೊನೆಗೆ ಡಿಸ್ಪೋಸ್ ಮಾಡೋದ್ರಿಂದ ಹಿಡಿದು, ಅದೆಲ್ಲದನ್ನು ಸೇರಿಸಿ ಇನ್ವೆಂಟ್ರಿ ಅಂತ ಕರಿತೀವಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ವೆಂಟ್ರಿಯಲ್ಲಿ ಏನೇನು ನಡೀತೀವಿ, ಕರೆಕ್ಟಾಗಿ ಸ್ಟಾಕ್ನ ಮೇಂಟೈನ್ ಮಾಡ್ತೀವಿ, ಸ್ಟೋರೇಜ್ ಮಾಡ್ತೀವಿ, ಈ ಥರದ್ದೆಲ್ಲ ಪಾಯಿಂಟ್ಸ್ ಇರುತ್ತೆ. ಎನಿವೆ, ಇಲ್ಲಿ ಜಾಸ್ತಿ ನಾವು ಟೈಮ್ನ ಸ್ಪೆಂಡ್ ಮಾಡೋದು ಬೇಡ. ಓಕೆ, ನಾನು ಹೇಳಿದ ಅರ್ಥ ಆಗಿದೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ನೀವು ಬರೀ ಅರ್ಥ ಮಾಡಿಕೊಂಡು ಏನೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಏನೋ ಬೈಹಾರ್ಟ್ ಮಾಡುವಂಥದ್ದು, ಸ್ವಲ್ಪ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಇರುತ್ತೆ. ಆ ಥರ ಕ್ವಶನ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಅಲ್ಲಿ ನಾನು ನ್ಯೂಸ್ ಪೇಪರ್ ಥರ ತಗೊಳ್ಳಿ, ನ್ಯೂಸ್ ಪೇಪರ್ ಥರ ಓದಿ ಸೈಡಿಗಿಡಿ, ನಿಮಗೆ ಸ್ಟ್ರೆಸ್ಸೇ ಆಗಬಾರ್ದು ಅದು ಓದೋದು, ಪ್ರಿಪೇರ್ ಆಗೋದು, ಆ ರೀತಿ. ಇಲ್ಲಿ ತಗೊಂಡು ಎವ್ರಿ ಡೇ ನೀವು ಈ ಸಬ್ಜೆಕ್ಟ್ಗೆ ಇಷ್ಟೊಂದು ಟೈಮ್ ಅಂತ ಕೊಟ್ಕೊಂಡಿರ್ತೀರಿ, ಅದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈ ಕ್ವಶನ್ಸ್ನ. ಆಲ್ರೈಟ್, ಸೊ ಎಕ್ಸಾಂಪಲ್ ನಾನು ಈಗ ಸಾಫ್ಟ್ವೇರ್ ಬಗ್ಗೆ ಇದೆ. ಸಾಫ್ಟ್ವೇರ್ ಬಗ್ಗೆ ನೀವು ಏನೇನೋ ಎಲ್ಲ ಸ್ವಂತವಾಗಿ ಬರೆಯೋಕ್ಕಾಗಲ್ಲ. ಸಾಫ್ಟ್ವೇರ್ ಏನಕ್ಕೆ ಬೇಕು, ಯೂಸ್ಫುಲ್ನೆಸ್, ಓಕೆ, ಇಂಥದಕ್ಕೆಲ್ಲ ಯೂಸ್ ಆಗುತ್ತೆ. ಸ್ವಲ್ಪ ಅರ್ಥ ಮಾಡಿಕೊಂಡು ಅದೇ ವರ್ಡ್ಸಲ್ಲಿ ಬರೀಬೇಕಾಗುತ್ತೆ. ಆ್ಯಂಡ್ ಯಾವ್ಯಾವ ಸಾಫ್ಟ್ವೇರ್ ಇದೆ ಇಂಡಿಯಾದಲ್ಲಿ ಬೈಹಾರ್ಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಆಡಿಟ್ ಅಂತ ಒಂದು ಟಾಪಿಕ್ ಇದೆ. ಈ ಆಡಿಟ್ ಟಾಪಿಕ್ನಲ್ಲೂ ಅಷ್ಟೇ, ಏನಕ್ಕೆ ಮಾಡ್ತೀವಿ, ಆಡಿಟ್ ಅಂದರೆ ಏನು, ಆಡಿಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಲೀಗಲ್ ಆಡಿಟು, ಫೈನಾನ್ಷಿಯಲ್ ಆಡಿಟು, ಅದು ಅಂತೆಲ್ಲ. ಸೊ ಈ ಟಾಪಿಕ್ಸ್ನೆಲ್ಲ ನೀವು ಸ್ವಲ್ಪ ಕಷ್ಟ ಬೀಳಬೇಕಾಗುತ್ತೆ, ಇಂಥದನ್ನ ಸಪ್ರೇಟ್ ಮಾಡ್ಕೊಳ್ಳಿ. ಆಲ್ರೈಟ್, ಸೊ ಲೆಟ್ಸ್ ಮೂವ್ ಕ್ವಿಕ್ಲಿ ಫ್ರಮ್ ದೇರ್. ನಾನು ಇಲ್ಲಿ ನಮ್ಮ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಕೊಟ್ಟಿರೋವಂಥ ಕ್ವಶನ್ಸ್ನ ನಂಬರ್ಸ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ, ಸೊ ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ. 12, 13 ಕೊನೆಗೆ 11ರವರೆಗೂ ಇದೆಲ್ಲ ನ್ಯೂಸ್ ಪೇಪರ್ ಥರ ಓದಿ ಒಂದು ಸ್ವಲ್ಪ
ನೀವೇ ಓನಾಗಿ ಬರೆಯುವಂಥದ್ದು 1 2 3 4 6 7 ಇವು ನೀವು ಬೈ ಹಾರ್ಟ್ ಮಾಡಬೇಕು, ಎಕ್ಸಾಕ್ಟ್ ಹೆಂಗಿದೆಯೋ ಹಂಗೆ ಬರೀಬೇಕಾಗಿರುವಂಥದ್ದು. ಓಕೆ, ಆಲ್ ರೈಟ್. ಇದಕ್ಕೆ ಬೇಕಾದಂಗೆ ಆನ್ಸರ್ಸ್ ಕೂಡ ಕೊಟ್ಟಿದ್ದೀವಿ. ಯು ಕ್ಯಾನ್ ರಿಯಲಿ ಡೀಲ್ ದಿಸ್ ವೆರಿ ವೆಲ್. ಕ್ಲಬ್ಬಿಂಗ್ ಟಾಪಿಕ್ಸ್ ವಿತ್ ಹಾಸ್ಪಿಟಲ್ ಫಾರ್ಮಸಿ ಇನ್ನೊಂದು ಹೊಸ ಟ್ರಿಕ್ಕು ಆ್ಯಂಡ್ ನಾಟ್ ಹೊಸ, ಅದು ದೊಡ್ಡ ಟ್ರಿಕ್ ಏನಂತಂದರೆ, ನಮ್ಮ ಕಮ್ಯುನಿಟಿ ಫಾರ್ಮಸಿ ಅಂದರೆ ಹೊರಗಡೆ ಇರುವಂಥ ಮೆಡಿಕಲ್ ಶಾಪು, ಹಾಸ್ಪಿಟಲ್ ಫಾರ್ಮಸಿ ಅಂದರೆ ಹಾಸ್ಪಿಟ್ಲ್ ಒಳಗಡೆ ಇರುವಂಥ ಮೆಡಿಕಲ್ ಶಾಪ್. ಎರಡು ಮೆಡಿಕಲ್ ಶಾಪೇ, ಎಷ್ಟೊಂದು ಟಾಪಿಕ್ಸು ಎರಡು ಸಬ್ಜೆಕ್ಟ್ ಮಧ್ಯೆ ಓವರ್ಲ್ಯಾಪ್ ಆಗ್ತಾ ಇದೆ. ಇಲ್ಲಿ ನಾನು ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇರೋ ಪ್ರಕಾರ ಡಿಸ್ಪೆನ್ಸಿಂಗು, ಗುಡ್ ಡಿಸ್ಪೆನ್ಸಿಂಗ್ ಪ್ರಾಕ್ಟೀಸ್, ಡಿಸ್ಪೆನ್ಸಿಂಗ್ ಎರರ್ಸ್. ಸೊ ನಿಮ್ಮ ಕಣ್ಣಿಗೆ ಇನ್ನೂ ಸಿಗ್ಬೋದು ಎರಡೂ ಕಡೆ ಸೇಮ್ ಇರೋವಂಥದ್ದು. ಅಂಥ ಟಾಪಿಕ್ಸ್ಗಳನ್ನ ನೀವು ಓವರ್ಲ್ಯಾಪ್ ಮಾಡ್ಕೊಂಡು ಓದ್ಕೊಂಡ್ರೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ, ಎರಡೂ ಸಬ್ಜೆಕ್ಟಿಗೆ ಹೆಲ್ಪ್ ಆಗುತ್ತೆ. ಆಲ್ರೈಟ್. ಸೊ ನೆಕ್ಸ್ಟು ಇನ್ನೊಂದು ದೊಡ್ಡ ಟ್ರಿಕ್ ಇದೆ. ಕೆಲವು ಸರ್ತಿ ಕ್ವಶನ್ ಹಿಂಗೆ ಏನೋ ಕೊಟ್ಟಿರ್ತಾನೆ, ನೀವು ಅದಕ್ಕೆ ಓದಿರಲ್ಲ, ಬಟ್ ಇನ್ನೊಂದು ಯಾವುದೋ ಟಾಪಿಕ್ ಓದಿರ್ತೀರಿ, ಆ ಟಾಪಿಕ್ ಆನ್ಸರ್ ಇದ್ರಲ್ಲಿ ಬರೆದ್ರೆ ರಿಲೆವೆನ್ಸಿ ಇರುತ್ತೆ, ಇದ್ರಲ್ಲಿ ತಪ್ಪೇನಾಗಲ್ಲ. ಓಕೆ, ಸೊ ಇವಾಗ SOP ಏನೋ ಕೇಳಿದ್ದಾರೆ, ಅದು ಡಿಸ್ಪೆನ್ಸಿಂಗ್ ಬಗ್ಗೆನೋ ಇನ್ನೊಂದು ಬಗ್ಗೆನೋ, ನೀವು ಡಿಸ್ಪೆನ್ಸಿಂಗ್ ಪ್ರೋಸೆಸ್ನ ಬರಿಬೋದು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ SOP. ಓಕೆ, ಇನ್ನು ಪ್ರೊಕ್ಯೂರ್ಮೆಂಟ್ ಬಗ್ಗೆ ಏನೋ ಕ್ವಶನ್ ಕೇಳಿದ್ದಾರೆ, ನೀವು ಇನ್ವೆಂಟ್ರಿ ಕಂಟ್ರೋಲ್ ಬರಿಬೋದು. ಇನ್ವೆಂಟ್ರಿ ಕಂಟ್ರೋಲ್ನಲ್ಲಿ ಪ್ರೊಕ್ಯೂರ್ಮೆಂಟ್ ಈಸ್ ಅ ಪಾರ್ಟ್. ಓಕೆ, ಗುಡ್ ಡಿಸ್ಪೆನ್ಸಿಂಗ್ ಪ್ರಾಕ್ಟೀಸ್ ಕೇಳಿದ್ದಾರೆ, ಅದರಲ್ಲಿ ಡಿಸ್ಪೆನ್ಸಿಂಗ್ ಎರರ್ಸ್ನ ನೀವು ಆ್ಯಡ್ ಮಾಡ್ಬೋದು. ವೆಂಡರ್ ಸೆಲೆಕ್ಷನ್ ಕೇಳಿದ್ದಾರೆ, ಬೈ ಮಾಡೋದ್ರಲ್ಲಿ ವೆಂಡರ್ ಸೆಲೆಕ್ಷನ್ ಇದ್ದೇ ಇರುತ್ತೆ. ಓಕೆ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಇನ್ವೆಂಟ್ರಿ ಕಂಟ್ರೋಲ್, ಕೆಲವು ಸರಿ ಎರಡೆರಡು ಡಿಫ್ರೆಂಟ್ ಇರುತ್ತೆ, ನೀವು ಅಲ್ಲೂ ಎರಡೂ ಒಂದೇ ಆನ್ಸರ್ ಬರೋದ್ರೂ ಕೂಡ ಅವ್ರು ಮಾರ್ಕ್ಸ್ ಕೊಡೋ ಅಂಥ ಸಾಧ್ಯತೆಗಳಿರುತ್ತೆ. ಇದು ಯಾವಾಗ ನೀವೇನು ಓದ್ದಲೇ ಅರ್ಧಂಬರ್ಧ ಪ್ರಿಪೇರ್ ಆಗಿ ವಿದೌಟ್ ಹೋಪ್ಸ್ ಹೋಗಿರ್ತೀರಲ್ಲ, ಅವಾಗ ಈ ಥರ ಕೆಲಸ ಮಾಡಿ ಅಷ್ಟೇ. ಅದರ್ವೈಸ್ ಡೋಂಟ್ ಡೂ ದಿಸ್. ಬಟ್ ಈವನ್ ಇಫ್ ಯು ಡೂ ದಿಸ್, ಯು ವಿಲ್ ಗೆಟ್ ಸಮ್ ಮಾರ್ಕ್ಸ್, ಬಿಕಾಸ್ ಅಲ್ಲಿರೋವಂಥದ್ದು ಏನು ತಪ್ಪಲ್ಲ, ಒಂದು ಸ್ವಲ್ಪ ಆಚೆ ಈಚೆ ಹೋಗಿರುತ್ತೆ ಅವ್ರು ಕೇಳಿರೋದ್ರಲ್ಲಿ, ಬಟ್ ಸ್ಟಿಲ್ ನಿಮಗೆ ಮಾರ್ಕ್ಸ್ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ. ವಾಟ್ ಟು ಡೂ ವೆನ್ ರೈಟ್ ಅ ನೋಟ್ ಆನ್ ಸಮ್ ಟಾಪಿಕ್ ಇಸ್ ಗಿವನ್. ಎಷ್ಟೊಂದು ಕ್ವಶನ್ಗಳನ್ನ ಕೇಳ್ತಾರೆ, ಯಾವುದೋ ಒಂದು ಟಾಪಿಕ್ ಇರುತ್ತೆ, ಆ ಟಾಪಿಕ್ ಮೇಲೆ ನೋಟ್ ಬರೀರಿ ಅಂತೇಳಿ, ನಿಮ್ಗೆ ಏನು ಬರೀಬೇಕು ಅಂತಲೇ ಗೊತ್ತಿರಲ್ಲ. ಓಕೆ, ಆವಾಗ ನೀವು ಸಿಂಪ್ಲಿ ಡೆಫಿನಿಷನ್ ಬರೀರಿ ಫಸ್ಟಿಗೆ, ಅದಕ್ಕಿದ್ರೆ ಆಮೇಲೆ ಅದು ಏನಕ್ಕೆ ಬೇಕು ಅಂತ ಬರೀರಿ, ಅದರೊಳಗಡೆ ಏನಾದ್ರು ಬೇರೆ ಬೇರೆ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ, ಸ್ಟೆಪ್ಸ್ನ ಬರೀರಿ, ಅಡ್ವಾಂಟೇಜಸ್ ಬರೀರಿ, ಇಂಪಾರ್ಟೆನ್ಸ್ ಬರೀರಿ. ಈ ರೀತಿ ಸಪ್ರೇಟ್ ಸಬ್ ಟಾಪಿಕ್ಸ್ನ ಮಾಡ್ಕೊಳ್ಳಿ, ಎಲ್ಲದನ್ನು ಸಪ್ರೇಟ್ ಪ್ಯಾರಾಗ್ರಾಫಲ್ಲಿ ಬರೀರಿ, ಪಾಯಿಂಟ್ ವೈಸ್ ಬರೀರಿ. ಓಕೆ, ದಿಸ್ ಇಸ್ ಜನರಲ್ ಟಿಪ್. ಆನ್ಸರ್ಸ್ನ ಯಾವತ್ತೂ ಪ್ಯಾರಾಗ್ರಾಫ್ ಇಷ್ಟಿಷ್ಟು ದಪ್ಪ ಬರ್ಕೊಂಡು ಕೂತ್ಕೊಳ್ಬೇಡಿ, ಪಾಯಿಂಟ್ ವೈಸ್ ಬರೀರಿ. ಸೊ ದಿಸ್ ಈಸ್ ಒನ್ ಟಿಪ್ that we can use. Okay, community pharmacy, once again I want to end with one note here, that is very basic common note. Okay, ಏನಪ್ಪ ಅಂದರೆ ನೀವು I'm sorry, it's getting delayed, I just want to be here. Okay, all right. ಈ ಸಬ್ಜೆಕ್ಟ್ನ ಯಾರೂ ಏನೋ ಒಂದು ಕಷ್ಟದ ಸಬ್ಜೆಕ್ಟು, ಇದರಲ್ಲಿ ಏನೇನೋ ಇದೆ ಅದೆಲ್ಲ ನಾನು ಬೈ ಹಾರ್ಟ್ ಮಾಡಬೇಕು ಅಂತ ಓದಬೇಡಿ. ಇದು ಮೆಡಿಕಲ್ ಶಾಪು, ಇದರೊಳಗಡೆ ನಿಮಗೆ ಆಲ್ರೆಡಿ ಎಷ್ಟೊಂದು ಇನ್ಫಾರ್ಮೇಷನ್ ಇದೆ. ನೀವು ಚಿಕ್ಕ ಹುಡುಗರಿಂದ ಮೆಡಿಕಲ್ ಶಾಪಿಗೆ ಹೋಗ್ತಾ ಇದ್ದೀರಿ, ಮೆಡಿಸಿನ್ ತರ್ತಾ ಇದ್ದೀರಿ, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಅವ್ರು ಏನು ಮಾಡ್ತಾರೆ, ಇದೇನು ಮಾಡ್ತಾರೆ ಅನ್ನೋದೊಂದು ಬೇಸಿಕ್ ಕಾಮನ್ ಸೆನ್ಸ್ ಅಂತೂ ನಿಮ್ಮ ತಲೆನಲ್ಲಿ ಇದ್ದೇ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಅದನ್ನು ಮಾಡ್ಕೊಂಡು ಬರೀರಿ. ಏನೋ ಒಂದು ಯಾವ ಕ್ವಶನ್ಸ್ಗೂ ಇಲ್ಲಿ ಬಿಡೋ ಅಂಥದ್ದು ಮಾಡಬೇಡಿ, ನಿಮ್ಮದೇ ಓನ್ ಲ್ಯಾಂಗ್ವೇಜಲ್ಲಿ ಏನೋ ಒಂದು ತುಂಬಿಸ್ಲೇಬೇಕಾಗುತ್ತೆ ನಿಮಗೆ, ಬಟ್ ನಾಟ್ ದ ಇರ್ರೆಲೆವೆಂಟ್ ಥಿಂಗ್ಸ್. ಆಲ್ರೈಟ್. ಆ್ಯಂಡ್ ನಾನು ಇನ್ನೊಂದು ಹೇಳಿದ ಪ್ರಕಾರ ಇಲ್ಲಿ ಸರ್ಟನ್ ಕ್ವಶನ್ಸ್ನಲ್ಲಿ ನೀವು ಬೈ ಹಾರ್ಟ್ ಮಾಡಬೇಕಾಗುತ್ತೆ. ABCVD ಅನಾಲಿಸಿಸ್ ಅಂತೇಳಿ, ಅಲ್ಲಿ ಸರ್ಟನ್ ಫಾರ್ಮುಲಾಸ್ ಏನಾದರೂ ಬಂದರೆ ಅದನ್ನು ನೀಟಾಗಿ ಬೈ ಹಾರ್ಟ್ ಮಾಡಿ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾರೆ. ಇಷ್ಟೇ ಸಾಕಾಗುತ್ತೆ. ಇದು ವಿದೌಟ್ ಆಬ್ಜೆಕ್ಟಿವ್ ಕೂಡ ನೀವು ಕಮ್ಯುನಿಟಿ ಫಾರ್ಮಸಿನ ಈಸಿಯಾಗಿ ಪಾಸ್ ಮಾಡ್ಬೋದು. ಇನ್ನೂ ನಿಮಗೇನಾದರೂ ಎಕ್ಸ್ಟ್ರಾ ಈ ಒಂದು ನನ್ನ ಗೈಡೆನ್ಸ್ ಮೇಲೆ ಇನ್ನೂ ಒಪಿನಿಯನ್ಸ್ ಏನಾದರೂ ಇದ್ದರೆ, ಫೀಡ್ಬ್ಯಾಕ್ ಏನಾದರೂ, ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ತಿಳಿಸಿದ್ರೆ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಓಕೆ, ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.